ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಕೀ ಟು ಕೆಮಿಸ್ಟ್ರಿ. ಈ ಕ್ವಶನು ಬಯೋಮಾಲಿಕ್ಯೂಲ್ಸಲ್ಲಿ ಈ ಇಯರ್ ಕೇಳಿರೋವಂಥದ್ದು. ಸ್ಟೇಟ್ಮೆಂಟ್ 1, ಗ್ಲೈಕೋಜನ್ ಈಸ್ ಸಿಮಿಲರ್ ಟು ಅಮೈಲೋಸ್ ಇನ್ ಇಟ್ಸ್ ಸ್ಟ್ರಕ್ಚರ್. ಈ ಸ್ಟೇಟ್ಮೆಂಟು ಕಂಪ್ಲೀಟಾಗಿ ರಾಂಗ್. ಬಿಕಾಸ್ ಗ್ಲೈಕೋಜನ್ನು ಬ್ರಾಂಚ್ಡ್ ಸ್ಟ್ರಕ್ಚರ್ ಇರುತ್ತೆ, ಅಮೈಲೋಸು ಲೀನಿಯರ್ ಸ್ಟ್ರಕ್ಚರ್ ಇರುತ್ತೆ. ಬಟ್ ಅಮೈಲೋಪೆಕ್ಟಿನ್ ಸ್ವಲ್ಪ ಗ್ಲೈಕೋಜನ್ ರೀತಿಲಿ ಇರುತ್ತೆ, ಬಟ್ ಅಮೈಲೋಸ್ ಇಟ್ ಈಸ್ ನಾಟ್ ಸಿಮಿಲರ್ ಟು ದ ಸ್ಟ್ರಕ್ಚರ್ ಆಫ್ ಗ್ಲೈಕೋಜನ್. ಸೊ ದ ಸ್ಟೇಟ್ಮೆಂಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಗ್ಲೈಕೋಜನ್ ಈಸ್ ಫೌಂಡ್ ಇನ್ ಈಸ್ಟ್ ಆ್ಯಂಡ್ ಫಂಗೈ ಆಲ್ಸೋ. ಹೌದು, ಈ ಸ್ಟೇಟ್ಮೆಂಟು ಕರೆಕ್ಟ್. ಬಿಕಾಸ್ ದ ಗ್ಲೈಕೋಜನ್ ಈಸ್ ಪ್ರೆಸೆಂಟ್ ಇನ್ ದ ಈಸ್ಟ್ ಆ್ಯಂಡ್ ಫಂಗೈ ಇನ್ ದ ಫಾರ್ಮ್ ಆಫ್ ಸ್ಟೋರ್ಡ್ ಗ್ಲೂಕೋಸ್. ಓಕೆ, ಸ್ಟೋರ್ಡ್ ಗ್ಲೂಕೋಸ್ ಫಾರ್ಮಲ್ಲಿ ಗ್ಲೈಕೋಜನ್ನು ಈಸ್ಟ್ ಮತ್ತು ಫಂಗೈಯಲ್ಲಿ ಇರುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸೆಕೆಂಡು ಕರೆಕ್ಟ್. So the correct option is statement first is false but statement second is ಟ್ರೂ. ಹಾಗಾಗಿ ಸೆಕೆಂಡ್ ಆಪ್ಷನ್ಸು ಕರೆಕ್ಟ್ ಆಗಿರುತ್ತೆ. ನಾನೇನು ಹೇಳಿದೆ ಅದು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇನ್ನೊಂದು ಸತಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಗ್ಲೈಕೋಜನ್ನು ಬ್ರಾಂಚ್ಡ್ ಸ್ಟ್ರಕ್ಚರ್ ಇದೆ, ಬಟ್ ಲೀನಿಯರ್ ಸ್ಟ್ರಕ್ಚರಲ್ಲಿ ಅಮೈಲೋಸ್ ಇದೆ. ಅಮೈಲೋಪೆಕ್ಟಿನ್ ಇಟ್ ಈಸ್ ಜಸ್ಟ್ ಸಿಮಿಲರ್ ಲೈಕ್ ಗ್ಲೈಕೋಜನ್ ಬಿಕಾಸ್ ಇದರಲ್ಲೂ ಒಂದು ಬ್ರಾಂಚ್ ಇದೆ. ನೆಕ್ಸ್ಟ್ ಕೇಳ್ಬೋದು, ಇಟ್ ಈಸ್ ಗ್ಲೈಕೋಜನ್ ಈಸ್ ಸಿಮಿಲರ್ ಟು ದ ಅಮೈಲೋಪೆಕ್ಟಿನ್. ಸೊ ಸಮ್ವಾಟ್ ಸಿಮಿಲರ್ ಆಗಿ ಬ್ರಾಂಚ್ ಇದೆ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಯಾರಿಗೆಲ್ಲ ನೆಸೆಸಿಟಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.